ಹೊಸ ಗಾಡಿ ತಗೊಂಡ್ಮೇಲಂತೂ ನಮ್ದು ಡೈಲಿ ರುಟೀನೇ ಚೇಂಜ್ ಆಗೋಗಿದೆ. ಮುಂಚೆ ಹೋಗ್ತಿದ್ ಕಂಪ್ನಿಲಿ 9 ಗಂಟೆ ಲಾಗಿನ್ ಇದ್ದಿದ್ದು 7:30ಗೆ ಮನೆ ಬಿಡ್ತಾ ಇದ್ರು. ಆರಾಮಾಗಿ 6:30ಗೆ ಎದ್ದು ಅಡಿಗೆ ಎಲ್ಲ ಮಾಡ್ಕೊಂಬೋದಿತ್ತು. ಇವಾಗ ಹೊಸ ಗಾಡಿಗೆ ಹೊಸ ರೂಟ್ ಎಲ್ಲ ಆಗಿರೋದ್ರಿಂದ 6:30ಗೆಲ್ಲ ಮನೆಯಿಂದ ಹೊರಟ್ಬಿಡ್ತಾರೆ. ನಾನು 5 ಗಂಟೆಗೆ ಎದ್ದು ಅಡಿಗೆ ಎಲ್ಲ ಮಾಡ್ಬೇಕು. ನಮ್ ಗಾಡಿ ಓಡ್ಸೋ ಅಂಕಲು ಊರಲ್ಲಿ ಬೆಳ್ದಿರೋ ಆಲೂಗೆಡ್ಡೆನ ತಂದ್ಕೊಟ್ಟಿದ್ರು. ಅವ್ರದ್ದು ಹಾಸನ್ ಅಂತೆ. ಅಲ್ಲಿಂದ ತಂದಿದ್ರು. ಸುಮಾರು ಒಂದ್ ಅರ್ಧ ಮೂಟೆ ಆಗುವಷ್ಟು ತಗೊಂಡ್ ಬಂದ್ ಕೊಟ್ಟಿದ್ರು. ಜಾಸ್ತಿ ಇತ್ತಲ್ಲ ಅಂತ ದೋಸೆಗೆ ರುಬ್ಬಿ ಇಟ್ಟಿದ್ದೆ. ಅದಕ್ಕೆ ಪಲ್ಯ ಮಾಡೋಣ ಅಂತ ಮಾಡ್ಕೊಂತಾ ಇದೀನಿ. ಮಣ್ ಜಾಸ್ತಿ ಇದ್ದಿದ್ರಿಂದ ಚೆನ್ನಾಗ್ ಒಂದ್ 2-3 ಸರಿ ತೊಳ್ಕೊಂಡು ಕಟ್ ಮಾಡಿ ಬೇಯಿಸ್ಕೊಂತೀನಿ. ಬೇಗ ಬೇಯುತ್ತೆ ಅಂತ. ಹಂಗೆ ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ 2 ಒಟ್ಟಿಗೆ ಪ್ಯಾಕ್ ಮಾಡ್ಬೇಕಾಗಿರೋದ್ರಿಂದ ಬೆಳಗ್ಗೆನೆ ಸಾಂಬಾರ್ನು ಕೂಡ ಮಾಡ್ಕೊಂಡ್ ಬಿಡ್ತೀನಿ. ಹುರುಳಿಕಾಳು ಮೊಳಕೆ ಕಟ್ಟಿದ್ದೆ. ಅದ್ರಲ್ಲೇ ಇವತ್ತು ಮೊಳಕೆ ಕಾಳು ಮಸಾಲೆ ಸಾಂಬಾರ್ನ ಮಾಡಿದ್ದೆ. ಹಂಗೆ ಚಟ್ನಿ ಮಾಡೋದಿಕ್ಕೆ ಅಂತ ಕಡಲೆ ಬೀಜನ ಏರ್ ಫ್ರೈರ್ ಮಾಡ್ಕೊಂಡ್ ಬಿಡ್ತೀನಿ. ಬೇಗ ಆಗುತ್ತೆ, ಚೆನ್ನಾಗಿ ಕ್ರಿಸ್ಪಿ ಕೂಡ ಇರುತ್ತೆ. ಚಳಿಗಾಲ ಆದ್ರೂನು ಕೂಡ ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು. ನಾನೇನ್ ಟ್ರಿಕ್ ಯೂಸ್ ಮಾಡ್ತೀನಿ ಅಂದ್ರೆ ಅವನ್ನ ಒಂದ್ 30 ಸೆಕೆಂಡ್ಸ್ ಪ್ರೀ ಹೀಟ್ ಮಾಡಿ ಉಬ್ಬಿದ ತಕ್ಷಣ ಅದ್ರಲ್ಲಿ ಇಟ್ಬಿಡ್ತೀನಿ. ನಾನ್ 5 ಗಂಟೆಗೆ ಮಾಡ್ಕೊಳ್ಳೋದ್ರಿಂದ ಬೇಗನೆ ರುಬ್ಬಿ ಇಡ್ಬೇಕು. 8 ಗಂಟೆ ಹಂಗ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ. ತಿಂಡಿಗೆ ದೋಸೆ, ಆಲೂಗೆಡ್ಡೆ ಪಲ್ಯ, ಚಟ್ನಿ, ಮಧ್ಯಾಹ್ನಕ್ಕೆ ಸಾಂಬಾರ್ ಮತ್ತೆ ಅನ್ನನ ಮಾಡಿದ್ದೆ. ನಮ್ ಯಜಮಾನ್ರಿಗಂತೂ ಪಲ್ಯ, ಸಾಗು, ಸಾಂಬಾರ್ ಏನೇ ಮಾಡ್ಲಿ ಚಟ್ನಿ ಮಾಡ್ಲೇಬೇಕು. ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ ಅವರು. ಇದೆಲ್ಲ ಮಾಡೋ ಅಷ್ಟ್ರಲ್ಲಿ ಟೈಮ್ ಆಗೋಗ್ತಾ ಇತ್ತು. ನಮ್ಮ ಯಜಮಾನ್ರೆ ಅವ್ರಿಗೆ ದೋಸೆ ಎಲ್ಲ ಅವರೇ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡ್ರು. ಟೈಮ್ ಇದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದ್ 20 ದಿನ ಆಯ್ತು ಹೊಸ ಕಂಪ್ನಿಗೆ ಅಟ್ಯಾಚ್ ಮಾಡಿ. ಡೈಲಿ ಇದೇ ತರನೇ ಇರುತ್ತೆ. ಅದ್ರಲ್ಲಿ ರ್ಯಾಂಡಮ್ ಆಗಿ ಒಂದ್ ದಿನದ ರುಟೀನ್ ನ ಇವತ್ತು ಶೇರ್ ಮಾಡಿದೀನಿ. ಬೆಳಗ್ಗೆ ಎದ್ದು ಇವ್ರಿಗೆ ಅಡಿಗೆ ಮಾಡಿ ಬಾಕ್ಸ್ ಎಲ್ಲ ಕೊಟ್ಟು ಕಳ್ಸಿದ್ಮೇಲೆ ಮಕ್ಳಿಗೆ ಕೂಡ ರೆಡಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಸ್ಕೂಲ್ಗೆ ಬಿಡ್ಬೇಕು. ಅದಾದ್ಮೇಲೆ ನನ್ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂತೀನಿ.